ಹಾಯ್ ಫ್ರೆಂಡ್ಸ್, ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತು ವಿಪಕ್ಷ ನಾಯಕ ಆರ್ ಅಶೋಕ್ ಇವರಿಬ್ಬರಲ್ಲಿ ಯಾರು ಬೆಸ್ಟ್? ಅನುಭವದಲ್ಲಿ ಯಾರು ಮುಂದಿದ್ದಾರೆ? ಶಿಕ್ಷಣ ಮತ್ತು ಮಾಡಿರೋ ಆಸ್ತಿ ಎಷ್ಟು ಗೊತ್ತಾ? ಈ ಒಕ್ಕಲಿಗ ನಾಯಕರ ಕುಟುಂಬ ಹೇಗಿದೆ? ವಯಸ್ಸಲ್ಲಿ ಯಾರು ಸೀನಿಯರ್? ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಜನನ ಮತ್ತು ವಯಸ್ಸು. ಡಿಕೆ ಶಿವಕುಮಾರ್ 1962ರ ಮೇ 15ರಂದು ಕನಕಪುರದಲ್ಲಿ ಜನಿಸಿದ್ರು. ಇವರಿಗೆ 62 ವರ್ಷ ವಯಸ್ಸಾಗಿದೆ. ಇವರ ತಂದೆ ಕೆಂಪೇಗೌಡ, ತಾಯಿ ಗೌರಮ್ಮ. ಇನ್ನು ಅಶೋಕ್ ಬೆಂಗಳೂರಿನ ಜಾಲಹಳ್ಳಿಯಲ್ಲಿ 1957ರ ಜುಲೈ 1ರಂದು ಜನಿಸಿದ್ರು. ತಂದೆ ರಾಮಯ್ಯ, ತಾಯಿ ಆಂಜಿನಮ್ಮ. ಇವರಿಗೆ 67 ವರ್ಷ ವಯಸ್ಸಾಗಿದೆ. ವಯಸ್ಸಿನಲ್ಲಿ ಡಿಕೆಶಿಗಿಂತ ಆರ್ ಅಶೋಕ್ 5 ವರ್ಷ ದೊಡ್ಡವರು. ಶಿಕ್ಷಣದಲ್ಲಿ ಯಾರು ಮುಂದೆ? ಡಿಕೆ ಶಿವಕುಮಾರ್ ಬೆಂಗಳೂರಿನಲ್ಲಿ ಡಿಗ್ರಿ ಪಡ್ಕೊಂಡಿದ್ರು. ಕರ್ನಾಟಕ ಓಪನ್ ಯೂನಿವರ್ಸಿಟಿಯಲ್ಲಿ ಡಬಲ್ ಡಿಗ್ರಿ ಪಡ್ಕೊಂಡ್ರು. ಇನ್ನು ಆರ್ ಅಶೋಕ್ ಬೆಂಗಳೂರಿನ ವಿವಿಪುರಂ ಕಾಲೇಜ್ ಆಫ್ ಸೈನ್ಸ್ನಿಂದ BSc ಪದವಿ ಪಡ್ಕೊಂಡಿದ್ದಾರೆ. ಕುಟುಂಬದ ಹಿನ್ನೆಲೆ ಏನು? ಡಿಕೆ ಶಿವಕುಮಾರ್ ಅವರದ್ದು ರೈತ ಕುಟುಂಬವಾಗಿತ್ತು. ತಂದೆ ಟೆಂಟ್ ಹೌಸ್ ಜೊತೆ ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ರು. ಅದೇ ರೀತಿ ಆರ್ ಅಶೋಕ್ ಕುಟುಂಬ ಕೂಡ ಕೃಷಿಯಲ್ಲಿ ತೊಡಗಿಸಿಕೊಂಡಿತ್ತು. ತಮ್ಮದೇ ಆದ 46 ಎಕರೆ ವಿಶಾಲವಾದ ಜಮೀನು ಕೂಡ ಇತ್ತು. ಚಿಕ್ಕಂದಿನಲ್ಲೇ ಅಶೋಕ್ ಕೂಡ ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ರು. ರಾಜಕೀಯಕ್ಕೆ ಬಂದಿದ್ದು ಹೇಗೆ? ಡಿಕೆ ಶಿವಕುಮಾರ್ಗೆ ಕಾಲೇಜು ದಿನಗಳಿಂದಲೂ ರಾಜಕೀಯದಲ್ಲಿ ದೊಡ್ಡ ಮಟ್ಟದ ಆಸಕ್ತಿ ಇತ್ತು. ಹೀಗಾಗಿ ಕಾಂಗ್ರೆಸ್ ಯುವ ಘಟಕ NSUIನಲ್ಲಿ ತೊಡಗಿಸಿಕೊಂಡಿದ್ರು. ನಂತರ ಕಾಂಗ್ರೆಸ್ನಲ್ಲಿ ಗುರುತಿಸಿಕೊಂಡ ಇವರು 23ನೇ ವಯಸ್ಸಿಗೆ ದೇವೇಗೌಡರ ವಿರುದ್ಧ ಸಾತನೂರು ಅಂದರೆ ಈಗಿನ ಕನಕಪುರದಲ್ಲಿ ಸ್ಪರ್ಧಿಸಿ ಸೋದ್ರು. 1989ರಲ್ಲಿ ಮತ್ತೆ ಅದೇ ಕ್ಷೇತ್ರದಲ್ಲಿ ಸ್ಪರ್ಧಿಸಿ ಗೆದ್ರು. ಅದೇ ರೀತಿ ಅಶೋಕ್ PUC ಓದುತ್ತಿದ್ದಾಗ RSS ಲಿಂಕ್ ಬೆಳೀತು. BSc ಮುಗಿದ ಬಳಿಕ ಬೆಂಗಳೂರು ಬಿಜೆಪಿ ಯುವ ಮೋರ್ಚಾದ ಅಧ್ಯಕ್ಷರನ್ನಾಗಿ ಮಾಡಲಾಯಿತು. ನಂತರ 1997ರಲ್ಲಿ ನಡೆದ ಉತ್ತರಹಳ್ಳಿ ವಿಧಾನಸಭೆ ಉಪಚುನಾವಣೆಯಲ್ಲಿ ಅಶೋಕ್ ಗೆದ್ದು ಮೊದಲ ಬಾರಿಗೆ ಶಾಸಕರಾದರು. ಚುನಾವಣಾ ಅನುಭವ ಏನು? ಡಿಕೆ ಶಿವಕುಮಾರ್ ಮೊದಲಿಗೆ ಸಾತನೂರು ಕ್ಷೇತ್ರದಲ್ಲಿ, ನಂತರ ಕನಕಪುರದಲ್ಲಿ ಒಟ್ಟು 8 ಸಲ ಗೆದ್ದು ಶಾಸಕರಾಗಿದ್ದಾರೆ. 1 ಸಲ ಲೋಕಸಭೆಯಲ್ಲಿ, 1 ಸಲ ವಿಧಾನಸಭೆಯಲ್ಲಿ ಸೋಲು ಕೂಡ ಕಂಡಿದ್ದಾರೆ. ಇನ್ನು ಆರ್ ಅಶೋಕ್ ಮೊದಲು ಉತ್ತರಹಳ್ಳಿಯಲ್ಲಿ, ನಂತರ ಪದ್ಮನಾಭನಗರದಲ್ಲಿ ಒಟ್ಟು 7 ಸಲ ಗೆದ್ದು ಶಾಸಕರಾಗಿದ್ದಾರೆ. ಕಳೆದ ಚುನಾವಣೆಯಲ್ಲಿ ಪದ್ಮನಾಭನಗರ ಕ್ಷೇತ್ರದ ಜೊತೆಗೆ ಕನಕಪುರದಲ್ಲಿ ಡಿಕೆ ಶಿವಕುಮಾರ್ ಎದುರು ಸ್ಪರ್ಧಿಸಿ ಸೋಲು ಅನುಭವಿಸಿದ್ರು. ನಿಭಾಯಿಸಿದ ಹುದ್ದೆಗಳು ಯಾವುದು? ಡಿಕೆ ಶಿವಕುಮಾರ್ ಪಕ್ಷದಲ್ಲಿ ಮತ್ತು ಸರ್ಕಾರದಲ್ಲಿ ವಿವಿಧ ಹುದ್ದೆಗಳನ್ನು ಯಶಸ್ವಿಯಾಗಿ ನಿಭಾಯಿಸಿದ್ದಾರೆ. ಇವರು 31ನೇ ವಯಸ್ಸಿಗೆ ಅಂದರೆ 1991ರಲ್ಲಿ ಬಂಗಾರಪ್ಪ ಸರ್ಕಾರದಲ್ಲಿ ಸಚಿವರಾಗಿ ಕೆಲಸ ಮಾಡಿದ್ರು. ನಂತರದಲ್ಲಿ ವಿವಿಧ ಸರ್ಕಾರಗಳಲ್ಲಿ ಬೆಂಗಳೂರು ನಗರಾಭಿವೃದ್ಧಿ, ಇಂಧನ ಮತ್ತು ಜಲಸಂಪನ್ಮೂಲ ಸಚಿವರಾಗಿಯೂ ಕೆಲಸ ಮಾಡಿದ್ದಾರೆ. ಈಗ ರಾಜ್ಯದ ಉಪಮುಖ್ಯಮಂತ್ರಿ ಜೊತೆಗೆ KPCC ಅಧ್ಯಕ್ಷರೂ ಆಗಿದ್ದಾರೆ. ಇನ್ನು ಆರ್ ಅಶೋಕ್ ಕೂಡ ಬಿಜೆಪಿಯಲ್ಲಿ ದೊಡ್ಡ ದೊಡ್ಡ ಹುದ್ದೆಗಳನ್ನು ಅಲಂಕರಿಸಿದ್ದಾರೆ. 2006, 2008 ಮತ್ತು 2019ರಲ್ಲಿ 3 ಸರ್ಕಾರಗಳಲ್ಲಿ ಸಚಿವರಾಗಿ ಕೆಲಸ ಮಾಡಿದ್ದಾರೆ. 1 ಸಲ DCM ಆಗಿಯೂ ಕೆಲಸ ಮಾಡಿದ ಅನುಭವ ಇವರಿಗಿದೆ. ಈಗ ವಿಪಕ್ಷ ನಾಯಕರಾಗಿ ಕೆಲಸ ಮಾಡ್ತಿದ್ದಾರೆ. ಇಬ್ಬರ ಸಮುದಾಯ ಯಾವುದು? ಸಮುದಾಯದ ವಿಚಾರಕ್ಕೆ ಬಂದರೆ ಡಿಕೆ ಶಿವಕುಮಾರ್ ಮತ್ತು ಆರ್ ಅಶೋಕ್ ಒಂದೇ ಆಗಿದ್ದಾರೆ. ಇಬ್ಬರೂ ಕೂಡ ಒಕ್ಕಲಿಗ ಸಮುದಾಯಕ್ಕೆ ಸೇರಿದವರಾಗಿದ್ದಾರೆ. ಡಿಕೆ ಶಿವಕುಮಾರ್ಗೆ ಹಳೆ ಮೈಸೂರು ಭಾಗದಲ್ಲಿ ದೊಡ್ಡ ಮಟ್ಟದ ಹಿಡಿತ ಇದ್ರೆ, ಅಶೋಕ್ಗೆ ಬೆಂಗಳೂರಿನಲ್ಲಿ ಹೆಚ್ಚು ಹಿಡಿತ ಇದೆ. ಹೆಂಡತಿ ಮಕ್ಕಳು ಯಾರು ಗೊತ್ತಾ? ಡಿಕೆ ಶಿವಕುಮಾರ್ ಉಷಾ ಅನ್ನೋರನ್ನ ಮದುವೆ ಆಗಿದ್ದಾರೆ. ಇವರಿಗೆ ಐಶ್ವರ್ಯ, ಆಭರಣ ಮತ್ತು ಆಕಾಶ್ ಅನ್ನೋ 3 ಮಕ್ಕಳಿದ್ದಾರೆ. ಅದೇ ರೀತಿ ಆರ್ ಅಶೋಕ್ ಪ್ರಮೀಳಾ ರಾಣಿ ಅನ್ನೋರನ್ನ ಮದುವೆ ಆಗಿದ್ದಾರೆ. ದಂಪತಿಗೆ 2 ಗಂಡು ಮಕ್ಕಳಿದ್ದು ಇಂಜಿನಿಯರಿಂಗ್ MBA ಮುಗಿಸಿದ್ದಾರೆ. ಹೆಚ್ಚು ಆಸ್ತಿ ಮಾಡಿರೋದು ಯಾರು? ಡಿಕೆಶಿ ಕುಟುಂಬದ ಬಳಿ 1,413 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಇದೆ. ಅದೇ ರೀತಿ 503 ಕೋಟಿಯಷ್ಟು ಸಾಲವಿದೆ. ಡಿಕೆಶಿ ಆಸ್ತಿಯಲ್ಲಿ 133 ಕೋಟಿ 68 ಲಕ್ಷ ರೂಪಾಯಿ ಮೌಲ್ಯದ ಆಸ್ತಿ ಪತ್ನಿ ಉಷಾ ಹೆಸರಲ್ಲಿದೆ. ಇನ್ನು ಆರ್ ಅಶೋಕ್ ಕಳೆದ ಚುನಾವಣೆಯಲ್ಲಿ ಘೋಷಿಸಿಕೊಂಡಿರೋ ಪ್ರಕಾರ
87,35,00,000 ಮೌಲ್ಯದ ಆಸ್ತಿ ಹೊಂದಿದ್ದಾರೆ. 9,56,00,000 ರೂಪಾಯಿಯಷ್ಟು ಸಾಲ ಕೂಡ ಇದೆ. ಇದರಲ್ಲಿ 11 ಕೋಟಿ ರೂಪಾಯಿಯಷ್ಟು ಆಸ್ತಿ ಪತ್ನಿ ಪ್ರಮೀಳಾ ರಾಣಿ ಹೆಸರಲ್ಲಿದೆ. ಆದಾಯ ಮತ್ತು ಆದಾಯದ ಮೂಲ. ಡಿಕೆ ಶಿವಕುಮಾರ್ 2022ನೇ ಸಾಲಿನಲ್ಲಿ ತಮ್ಮ ಆದಾಯ 14,24,00,000 ರೂಪಾಯಿ, ಪತ್ನಿ ಉಷಾ ಆದಾಯ 1,90,000 ರೂಪಾಯಿ ಅಂತ ಮಾಹಿತಿ ನೀಡಿದ್ದಾರೆ. ಕೃಷಿ, ಶಿಕ್ಷಣ ಸಂಸ್ಥೆ ಮತ್ತು ಉದ್ಯಮ ಆದಾಯದ ಮೂಲ ಅಂತ ಹೇಳ್ಕೊಂಡಿದ್ದಾರೆ. ಇನ್ನು ಅಶೋಕ್ 2021-22ನೇ ಸಾಲಿನಲ್ಲಿ 18,44,000 ರೂಪಾಯಿ ಆದಾಯ ಹೊಂದಿದ್ರು. ಅದೇ ರೀತಿ ಪತ್ನಿ ಪ್ರಮೀಳಾಗೆ 3,88,000 ರೂಪಾಯಿ ಆದಾಯ ಇದೆ. ಬಾಡಿಗೆ, ಬ್ಯಾಂಕ್ ಬಡ್ಡಿ ಮತ್ತು ಕೃಷಿ ಇವರ ಆದಾಯದ ಮೂಲವಾಗಿದೆ. ಫ್ರೆಂಡ್ಸ್, ಇದು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಮತ್ತು ವಿಪಕ್ಷ ನಾಯಕ ಆರ್ ಅಶೋಕ್ ಇವರಿಬ್ಬರಲ್ಲಿ ಯಾರು ಬೆಸ್ಟ್ ಅನ್ನೋದನ್ನ ತಿಳಿಸಿಕೊಡುವ ಪ್ರಯತ್ನ. ಈ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.